ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡಾ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೈಲಿನಲ್ಲಿರುವ ಶಂಕಿತ ಉಗ್ರರೊಂದಿಗೆ ನಿರಂತರ ಸಂಪರ್ಕ, ನೆರವು ನೀಡಿದ ಆರೋಪದಡಿ ಬೆಂಗಳೂರು ನಗರ ಮತ್ತು ಕೋಲಾರ ಜಿಲ್ಲೆಗಳ 5 ಸ್ಥಳಗಳ ಮೇಲೆ ಎನ್ಐಎ ದಾಳಿ ನಡೆಸಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮನೋವೈದ್ಯೆ ಎಎಸ್ಐ ಚಾಂದ್ ಪಾಷಾ ಸೇರಿ 3ರನ್ನ ಬಂಧಿಸಲಾಗಿದೆ. ತಲೆಮರೆಸಿಕೊಂಡಿರುವ ಶಂಕಿತ ಉಗ್ರ ಜುನೈದ್ ಅಹಮದ್ನ ತಾಯಿ ಅನೀಸ್ ಫಾತಿಮಾರನ್ನ ಬಂಧಿಸಲಾಗಿದೆ. ಲಷ್ಕರ್ ಎ ತೊಯ್ಯಬಾ ನಿಷೇಧಿತ ಉಗ್ರ ಸಂಘಟನೆ ಬೆಂಗಳೂರು ನಗರದಲ್ಲಿ ದುಷ್ಕೃತ್ಯಗಳನ್ನು ನಡೆಸುವ ಉದ್ದೇಶದಿಂದ ಜೈಲಿನಲ್ಲಿದ್ದುಕೊಂಡೇ ಸಂಚು ರೂಪಿಸಿದ್ದ ಆರೋಪ ಸಂಬಂಧ 2023 ಜುಲೈನಲ್ಲಿ ಸಿಸಿಬಿ ಪೊಲೀಸರು ನಗರದ ಹಲವು ಕಡೆ ದಾಳಿ ನಡೆಸಿ 5 ಶಂಕಿತ ಉಗ್ರರನ್ನ ಬಂಧಿಸಿದರು. ಈ ಸಂಬಂಧ ಎನ್ಐಎ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭ ಮಾಡಿತ್ತು. ಭಯೋತ್ಪಾದಕ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವ ಎಲ್ಇಟಿ ಉಗ್ರ ಸಂಘಟನೆ ಶಂಕಿತ ಉಗ್ರ ಕೇರಳ ಮೂಲದ ಟಿ ನಾಜೀರ್ ಹಾಗೂ ಇತರೆ ಖೈದಿಗಳ ಬಳಕೆಗೆ ಜೈಲಿನ ಮನೋವೈದ್ಯೆ ಡಾಕ್ಟರ್ ನಾಗರಾಜ್ ಅಕ್ರಮವಾಗಿ ಮೊಬೈಲ್ ಅನ್ನು ಪೂರೈಕೆ ಮಾಡಿದರು. ಇವರ ಕೃತ್ಯಕ್ಕೆ ಪವಿತ್ರ ಎಂಬಾಕೆ ಬೆಂಬಲವನ್ನ ನೀಡಿರೋದು ಕಂಡುಬಂದಿದೆ. ಕೋಲಾರದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಬಂಗಾರಪೇಟೆ ಶಾಸಕ ನಂಜೇಗೌಡ ಹಾಗೂ ಮಾಲೂರು ಶಾಸಕ ನಾರಾಯಣಸ್ವಾಮಿ ನಡುವೆ ನೇರ ಟಾಕ್ ವಾರ್ ನಡೆದಿದೆ. ಕೋಮುಲ್ ಚುನಾವಣೆ ಸೋಲಿಗೆ ನಂಜೇಗೌಡ ಕಾರಣ ಅಂತ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಕೋಚಿಮುಲ್ ಭ್ರಷ್ಟಾಚಾರ ಬಗ್ಗೆ ಸಿಎಂಗೆ ಕಡತ ಕೊಟ್ಟಿದ್ದೇನೆ, ತನಿಖೆಯ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದವರನ್ನ ಜೈಲಿಗೆ ಕಳುಹಿಸದೆ ಬಿಡಲ್ಲ ಅಂತ ನಂಜೇಗೌಡಗೆ ಶಾಸಕ ನಾರಾಯಣಸ್ವಾಮಿ ಸವಾಲ್ ಹಾಕಿದ್ದಾರೆ. ಶಾಸಕ ನಂಜೇಗೌಡ ತಿರುಗೇಟ್ ಕೊಟ್ಟಿದ್ದು ಹಾಲು ಒಕ್ಕೂಟ ಏನು, ರಿಯಲ್ ಎಸ್ಟೇಟ್ ಸಂಸ್ಥೆಯೇ, ರಿಯಲ್ ಎಸ್ಟೇಟ್ ಬಿಸಿನೆಸ್ ಬಗ್ಗೆ ಪ್ರಸ್ತಾಪಿಸಿ ಟಾಂಗ್ ಕೊಟ್ಟಿದ್ದಾರೆ. ದುಬಾರಿ ದುನಿಯಾದಲ್ಲಿ ಟ್ರ್ಯಾಕ್ಟರ್ ಬಾಡಿಗೆ ಹೆಚ್ಚಳ ಹಿನ್ನೆಲೆ ವಿಜಯಪುರದಲ್ಲಿ ದಂಪತಿ ತಾವೇ ಉಳುಮೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅರ್ಜುನ್ಗಿ ಗ್ರಾಮದಲ್ಲಿ ಶಾಂತಗೌಡ ಶ್ರೀದೇವಿ ದಂಪತಿ ನಾವೇ ನೇಗಿಲು ಹಿಡಿದು ಉಳುಮೆ ಮಾಡಿದ್ದು ಕಳೆ ತೆಗೆಯೋದಿಕ್ಕೆ ಕಂಟೆ ಹೊಡೆದಿದ್ದಾರೆ. ಗೋವಿನ ಜೋಳ ಬಿತ್ತನೆ ಮಾಡಿರುವಂತಹ ರೈತ ದಂಪತಿ ಎತ್ತಿಗೆ 3,000 ಹಾಗೂ ಟ್ರ್ಯಾಕ್ಟರ್ಗೆ ಬಾಡಿಗೆ ದಿನಕ್ಕೆ 6,000 ಇರೋದ್ರಿಂದ ತಾವೇ ಉಳುಮೆ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಕನಸಿನ ಭದ್ರಾ ಯೋಜನೆ ನೀರಿಗಾಗಿ ರೈತರು ಹೋರಾಟ ಮಾಡಿದ್ದಾರೆ. ಭದ್ರಾ ಕಾಮಗಾರಿಗಾಗಿ ಜಮೀನು ಕೊಟ್ಟವರಿಗೆ ನೀರು ಸಿಕ್ಕಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಹಿರಿಯೂರಿನ ಚಿಕ್ಕಸಿದ್ದವನಹಳ್ಳಿ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಭದ್ರಾ ಕಾಮಗಾರಿ ಸ್ಥಳದಲ್ಲೇ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದು ಭದ್ರಾ ನೀರು ಹರಿಸುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಜನ ಪಟ್ಟು ಹಿಡಿದಿದ್ದು ಕೆರೆ ತುಂಬುವ ಭರವಸೆಯಲ್ಲಿದ್ದ ಗ್ರಾಮಸ್ಥರು ನಿರಾಸೆಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.